ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ರಸ್ಕ್ ಬೇಬಿ ಸೌಜನ್ಯ. ತುಂಬ ದಿನದಿಂದ ಬ್ಲೌಸ್ ಇರೋದು ಕಟ್ಟಿಂಗಿದ್ದು ಹೇಳಿಕೊಡಿ ಮೇಡಮ್ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಸೊ ಅವರಿಗೋಸ್ಕರ ನಾನು ಬ್ಲೌಸ್ ಕಟ್ಟಿಂಗಿದ್ದು ನಾನು ವಿಡಿಯೋ ಇವತ್ತು ಮಾಡ್ತಾ ಇದ್ದೇನೆ. ನಿನ್ನೆ ಮೊನ್ನೆನೇ ಮಾಡುವವಳು, ಆದರೆ ಕಾರಣಾಂತರಗಳಿಂದ ನನಗೆ ಮಾಡಲಿಕ್ಕೆ ಆಗಿರಲಿಲ್ಲ. ಹಾಗೆ ಇವತ್ತು ಮಾಡ್ತಾ ಇದ್ದೀನಿ ನಾನು. ಪ್ಲೈನ್ ಬ್ಲೌಸ್ ಪೀಸ್. ಇವಾಗ ಬ್ಲೌಸ್ ಪೀಸಿಗೆ ಒಂದು ಬ್ಲೌಸ್ ಸ್ಟಿಚಿಂಗ್ ಮಾಡಲಿಕ್ಕೆ 1 ಮೀಟರ್ ಬೇಕಾಗ್ತದೆ. ಮಿನಿಮಮ್ 1 ಮೀಟರ್ ಬ್ಲೌಸಿಗೆ ಪೀಸ್ ಬೇಕಾಗ್ತದೆ. ನಾವೀಗ ಇದು ಪೀಸ್ ತಗೊಳ್ಳುವಾಗ 80 ಎಲ್ಲ ತಗೊಂಡ್ರೆ ಅದು ಸಾಕಾಗೋದಿಲ್ಲ, ಗೊತ್ತಾಯ್ತಾ? ಹಾಗೆ ಇವಾಗ ನಾನು ಬ್ಲೌಸ್ ಪೀಸನ್ನು ಈ ಥರ ಫೋಲ್ಡ್ ಮಾಡಿದ್ದೇನೆ ನೋಡಿ. ಈ ಥರ ಫೋಲ್ಡ್ ಮಾಡಿದ್ದೇನೆ. ಇಲ್ಲಿ 1 ಇಂಚು ಮೇಲೆ ಕೆಳಗೆ ಇದೆ. ಇಲ್ಲಿ ನೋಡಿ, ಇಲ್ಲಿ ಗೀಟ್ ಹಾಕಿದ್ದೇನಲ್ಲ, ಇಲ್ಲಿ ಇದೆ ಹೀಗೆ. ಇಲ್ಲಿ ಒಂದು ಸ್ಟ್ರೈಟ್ ಗೀಟ್ ಹಾಕಿದ್ದೇನೆ. ಇದು ಯಾಕಂತ ಹೇಳಿದರೆ, ಈ ಗೀಟ್ ಹಾಕಿದೆ ಯಾಕೆಂತ ಹೇಳಿದರೆ, ಇದು ಕ್ರಾಸ್ ಇರ್ತದೆ ಅಲ್ವಾ, ಅದಕ್ಕೋಸ್ಕರ ಸ್ಟ್ರೈಟ್ ಒಂದು ಲೈನ್ ಎಳೆದಿದ್ದೀನಿ. ಇವಾಗ ಅದನ್ನು ಕಟ್ ಮಾಡಬೇಕು ನಾವು. ಹೇಗೆ ಕಟ್ ಮಾಡೋದು? ಕತ್ತರಿಯಲ್ಲಿ ನೀಟಾಗಿ ಹೇಳ್ತೇನೆ. ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಬೇಕು, ಹಾಗಾದರೆ ಮಾತ್ರ ನಿಮಗೆ ಅರ್ಥ ಆಗೋದು. ಮತ್ತು ನನಗೆ ಗೊತ್ತಿರುವ ಮೆಥಡಲ್ಲಿ ನಾನು ಹೇಳಿಕೊಡ್ತೇನೆ. ಯಾಕಂದರೆ ತುಂಬ ಜನ ಟೈಲರ್ಸ್ ಸಹ ನೋಡ್ಬೋದು ನನ್ನ ವಿಡಿಯೋ. ಯಾಕಂದರೆ ಒಬ್ಬೊಬ್ಬರು ಒಂದೊಂದು ಥರ ಕಟ್ಟಿಂಗ್ ಮಾಡ್ತಾರೆ, ಒಬ್ಬೊಬ್ಬರದ್ದು ಒಂದೊಂದು ಸ್ಟೈಲ್ ಇರ್ತದೆ. ಸ್ಟಿಚಿಂಗ್ ಮಾಡೋದಾಗಿರ್ಬೋದು, ಹಾಗೆ ಕಟ್ಟಿಂಗ್ ಮಾಡೋದಾಗಿರ್ಬೋದು, ಹಾಗೆಲ್ಲ. ನಾನು ಈ ಥರ ಕಟ್ಟಿಂಗ್ ಮಾಡ್ತೀನಿ, ಓಕೆನಾ? ಇವಾಗ ಇಲ್ಲಿ ನೋಡಿ, ಈ ಥರ ಆಯಿತಾ? ಇಲ್ಲಿ 1 ಇಂಚ್ ಸ್ಟ್ರೈಟ್ ಕೊಡಬೇಕು. ಯಾಕೆ ಅಂತ ನಿಮಗೆ ಮುಂದಕ್ಕೆ ಕಟ್ಟಿಂಗ್ ಮಾಡಲಿಕ್ಕೆ ನಾನು ಇಲ್ಲಿ ಮಾರ್ಕ್ ಹಾಕೋದು ಗೊತ್ತಾಗ್ತದೆ, ಗೊತ್ತಾಯ್ತಾ? ಇದು ಬ್ಲೌಸ್, ಇದು ಮೆಜರ್ಮೆಂಟ್, ಆಯಿತಾ? ಇದನ್ನು ಫಸ್ಟಿಗೆ ನಾವು ಅಳತೆ ತೆಗೆದಾಗ ನೋಡಿ, ಬ್ಲೌಸ್ ಎಷ್ಟು ಉದ್ದ ಬೇಕು ಅಂತ ಇರ್ತದೆ, ಕಾಣ್ತದ? 13.5 ಇಂಚು ಉದ್ದ ಇದೆ. 13.5 ಇಂಚು ಉದ್ದ ಇದೆ. ತುಂಬ ಜನರಿಗೆ ಜಾರ್ತದೆ ಅಲ್ಲ, ಜಾರುದು ಯಾವ ಕಾರಣದಿಂದ ಅಂತ ಹೇಳ್ತೇನೆ ನಾನು. ಇದು ನಾವು ಈಗ ಎಷ್ಟು ಉದ್ದ ಇರ್ತೇವ ಮಿನಿಮಮ್ಮು. ಇವಾಗ ನಾನು ಸ್ವಲ್ಪ ಉದ್ದ ಇದ್ದೇನೆ, ಅದಕ್ಕೆ ನನಗೆ 13.5 ಎಲ್ಲ ನನಗೆ ಓಕೆ. ಉದ್ದ ಬ್ಲೌಸ್ ಹಾಕ್ಬೋದು, ಜಾರುವುದಿಲ್ಲ. ಹಾಗೆ ನನ್ನಕ್ಕಿಂತ ಗಿಡ್ಡ ಇದ್ದವರಿಗೆ 4 ಫೀಟು 4.5 ಫೀಟು ಆ ಥರ ಎಲ್ಲ ಇರುವವರು, ಅವರಿಗೆಲ್ಲ ಇಷ್ಟು ಉದ್ದ ಬೇಕಂತ ಇಲ್ಲ. 12.75 13 ಅಷ್ಟರಲ್ಲೇ ಇರಬೇಕು. ಜಾಸ್ತಿ ಉದ್ದ ಬ್ಲೌಸ್ ಇಟ್ಟರೆ ಉಂಟಲ್ಲ, ಜಾರ್ತದೆ, ಗೊತ್ತಾಯ್ತಾ? ಹಾಗೆ ಈಗ ಇದು ಅಳತೆಯಲ್ಲಿ 13.5 ಇಂಚು ಇದೆ. ಇದು ನನ್ನ ಅತ್ತೆಯದು ಬ್ಲೌಸು. ಅವರು ತುಂಬ ಗಿಡ್ಡ, ಆಯಿತಾ? ಇದು 13.5 ಇಂಚು ಇದೆ. ನನಗೆ ಶಾಕ್ ಆಗ್ತುಂಟು. ಹಾಗೆ ನಾನು ಇದನ್ನು ಅರ್ಧ ಇಂಚು ಕಮ್ಮಿ ಇಟ್ಟಿರ್ತೇನೆ, ಆಯಿತಾ? ಯಾಕೆಂದರೆ ಜಾರುವ ಲಕ್ಷಣ ಇದೆ. ಇದನ್ನು ಏನೋ ಜಾರ್ತಾ ಇದೆ ಅಂತ ಅಂದ್ಕೊಳ್ತೀನಿ. ಯಾಕಂದರೆ ತುಂಬ ಗಿಡ್ಡ ಇದ್ದವರಿಗೆ ಇಷ್ಟು ಉದ್ದ ಬ್ಲೌಸ್ ಬೇಡ. ನಾನು 14 ಇಂಚ್ ಇಟ್ಟಿರ್ತೇನೆ. 14 ಇಂಚಿಗೆ ಮಾರ್ಕ್ ಹಾಕಿರ್ತೇನೆ. ಮತ್ತೆ ಇಲ್ಲಿ ಕಂಕುಳದ ಹತ್ರ 5ವರೆಗೆ ಮಾರ್ಕ್ ಹಾಕ್ಬೇಕು, ಗೊತ್ತಾಯ್ತಾ? ಫಸ್ಟಿಗೆ ಬ್ಲೌಸ್ ಉದ್ದದಿಂದ 1 ಇಂಚು ಉದ್ದ ಜಾಸ್ತಿ ಇರಬೇಕು. ಮತ್ತು ನನಗೆ ಸ್ಟಿಚಿಂಗ್ ಮಾಡುವಾಗ, ಕಟ್ಟಿಂಗ್ ಮಾಡುವಾಗ ಎಲ್ಲ ಹೋಗ್ತದೆ. ಹಾಗೆ ಬ್ಲೌಸ್ ಗಿಡ್ಡ ಆಗಬಾರ್ದಲ್ಲ, ಅದಕ್ಕೋಸ್ಕರ. ಮತ್ತು ಇಲ್ಲೊಂದು ನಾನು ಮಾರ್ಕ್ ಹಾಕಿದ್ದೇನಲ್ಲ, ಅಲ್ಲಿಗೆ ಹೀಗೆ ಮಾರ್ಕ್ ಹಾಕಬೇಕು. ಮತ್ತು ಇಲ್ಲೊಂದು ಮಾರ್ಕ್ ಹಾಕಬೇಕು. ಸ್ಟ್ರೈಟ್ ಇರಬೇಕು. ನೋಡಿ, ನಿಮಗೆ ಕಾಣ್ತಾ ಇರ್ಬೋದು.
ಇಲ್ಲಿ ಭುಜ 5:30ಗೆ ಮಾರ್ಕ್ ಹಾಕಬೇಕು. ಇಲ್ಲಿ ಸಹ ಹಾಗೆ 5:30, ಸ್ವಲ್ಪ ಆಚೆ ಆಗಲಿಕ್ಕಿಲ್ಲ. ಮತ್ತು ಇಲ್ಲಿಂದ ಇಲ್ಲಿಗೊಂದು ಮಾರ್ಕ್ ಹಾಕಬೇಕು ನೋಡಿ. ಸಾಧಾರಣ ಬ್ಲೌಸಿದು ಶೇಪ್ ಇದರಲ್ಲೇ ಬರ್ತದೆ ಇವಾಗ. ಆದ ನಂತರ ಈಗ ಮೆಷರ್ಮೆಂಟ್ ಇದು ಎಂತ ಸೊಂಟದ ಸುತ್ತ ಎಷ್ಟು ಉಂಟು ಅಂತೇಳಿ ನೋಡಬೇಕು ನೋಡಿ. ಇದು ಬ್ಲೌಸ್ ಇದು ಸುತ್ತ ಆಯಿತಾ, ಸೊಂಟದ ಸುತ್ತ ಇಲ್ಲಿಗೆ ಇಷ್ಟು ಉದ್ದ ಉಂಟಲ್ಲ ಅದರದ್ದು. ಇದು ಟೋಟಲಾಗಿ ಈಗ ನೋಡಬೇಕು, ಸರಿ ನೋಡ್ಕೋಬೇಕು. ಮತ್ತು ಈಗ ನೋಡ್ಕೋಬೇಕು. ಇದು 27.5 ಇದೆ. 27.5ಯನ್ನು 4 ಭಾಗ ಮಾಡಬೇಕು. 27.5ಯನ್ನು 2 ಭಾಗ ಮಾಡಿದರೆ ಎಷ್ಟು ಬರ್ತದೆ ಗೊತ್ತಾ? 13.75 ಬರ್ತದೆ. 27.5ಯನ್ನು ಭಾಗ ಮಾಡಿದರೆ 13.75 ಬರ್ತದೆ. ಅದನ್ನು 4 ಭಾಗ ಮಾಡಬೇಕಾದ್ರೆ ನೋಡಿ 6.75 ಇದೆ. ಅದನ್ನು ಇಲ್ಲಿ 6.75ಗೆ ಮಾರ್ಕ್ ಹಾಕಬೇಕು ಫಸ್ಟಿಗೆ. ಬ್ಲೌಸು ನೋಡಿ ಸುತ್ತ ಇಷ್ಟೇ 6.75 ಆದರೆ ನಮಗೆ ಮತ್ತೆ ವಾಪಸ್ ಸ್ಟಿಚ್ಚಿಗೆ ಬೇಕಾಗ್ತದಲ್ಲ, ಸ್ಟಿಚ್ ಮಾಡಬೇಕಾಗ್ತದಲ್ಲ, ಅದಕ್ಕೋಸ್ಕರ 1.5 ಇಂಚು ಜಾಸ್ತಿ ಇರಬೇಕು ಆಯಿತಾ. ಮತ್ತು ಇಲ್ಲಿ ಯಾರು ದಪ್ಪ ಆದರೂ ಸಪುರ ಆದರೂ ಅದಕ್ಕೆಲ್ಲ ಬಿಚ್ಚಿಸ್ಲಿಕ್ಕೆ ಬೇಕಾಗ್ತದಲ್ಲ, ಅದಕ್ಕೋಸ್ಕರ. ಮತ್ತು ಸ್ಟಿಚ್ ಮಾಡುವಾಗ ಹಾಕುವಾಗ ಇಷ್ಟಕ್ಕೇ ಹಾಕಬೇಕು ಸ್ಟಿಚ್. ಮತ್ತು ಇಲ್ಲಿ ನೋಡಿ, ಇಲ್ಲಿ ಇದು ಕಂಕುಳ ಕೈ ಅಡಿ ಗೊತ್ತಾಯ್ತಾ. ಇಲ್ಲಿಗೆ ಶೇಪ್ ಕೊಡಬೇಕಾದ್ರೆ ನೋಡಿ ಇಲ್ಲಿಂದ 1 ಇಂಚಿಗೆ ಮಾರ್ಕ್ ಹಾಕಬೇಕು. 1 ಇಂಚಿಗೆ ಅದನ್ನು ಚಂದ ಹೀಗೆ ಶೇಪ್ ಕೊಡಬೇಕು. ಇದಕ್ಕೆಲ್ಲ ಸ್ಕೇಲ್ ಸಿಗ್ತದೆ. ನಾನು ರಿಯಲಿ ಆಗಿ ಈ ಥರನೇ ಸ್ಟಿಚ್ ಅಂದರೆ ಶೇಪೆಲ್ಲ ಈ ಥರನೇ ಕೈಯಲ್ಲೇ ಕೊಡೋದು. ಆದ ಕಾರಣ ನನಗೆ ಅಂಥದ್ದು ಇದು ಬೇಕು ಅಂತ ಅನಿಸಲಿಲ್ಲ, ಅದಕ್ಕೋಸ್ಕರ ನಾನು ತಗೊಳ್ಳಿಲ್ಲ. ನೋಡಿ ಈ ಥರ ಆಯಿತು. ಬ್ಲೌಸ್ ಇಷ್ಟೇ, ಬ್ಲೌಸ್ ಇದು ಕಟ್ಟಿಂಗು. ಅದ ನಂತರ ಕಟ್ಟಿಂಗ್ ತೋರಿಸ್ತೇನೆ, ಸರಿ ನೋಡ್ಕೊಳ್ಳಿ. ಮತ್ತು ಇದು ಡೈರೆಕ್ಟ್ ಕಟ್ ಮಾಡಲಿಕ್ಕೆ ಹೋಗಬೇಡಿ. ಇಲ್ಲಿ ನೋಡಿ, ಇಲ್ಲಿ ನಾನು ಮಾರ್ಕ್ ಹಾಕಿದ್ದೇನಲ್ಲ, ಅಲ್ಲಿ ಮೇಲೆಯದ್ದು ಪೀಸ್ ಇದು ಮಾತ್ರ ಕಟ್ ಮಾಡಬೇಕು ಫಸ್ಟಿಗೆ, ಕೆಳಗೆ ದೊಟ್ಟಿಗೆ ಕಟ್ ಮಾಡಬಾರ್ದು ನೋಡಿ. ಇದನ್ನು ಹೀಗೆ ಕಟ್ ಮಾಡಬೇಕು. ಆಗ ಕೆಳಗೆ ಇದೊಂದು ಪೀಸ್ ಉಳಿತಲ್ಲ, ಅದನ್ನು ಸ್ವಲ್ಪ ಎಕ್ಸ್ಟ್ರಾ 1 ಇಂಚ್ ಎಕ್ಸ್ಟ್ರಾ ತಗೊಂಡು ಸ್ವಲ್ಪ ಜಾಸ್ತಿ ಕಟ್ ಮಾಡಬೇಕು. ಇದು ಯಾಕೆ ಗೊತ್ತಾ, ಇದು ಫ್ರಂಟ್ ಇದು ಪೀಸು, ಅದು ಎಕ್ಸ್ಟ್ರಾ ಸ್ವಲ್ಪ ಎಕ್ಸ್ಟ್ರಾ ಬೇಕು. ಯಾಕಂದರೆ ಡಾಟ್ ಎಲ್ಲ ತುಂಬ ದೊಡ್ಡದು ಕೊಡಲಿಕ್ಕಿದೆ ಅಲ್ಲ, ಹಾಗೆ ಇದನ್ನು ಈ ಥರ ಕಟ್ ಮಾಡಬೇಕು. ಇಲ್ಲಿ ಕಟ್ ಮಾಡುವಾಗ ಕತ್ತರಿಗೆ ಟರ್ನ್ ಆಗಬೇಕು, ಗೊತ್ತಾಯ್ತಾ. ಆದ ನಂತರ ಇಲ್ಲಿ ನಾರ್ಮಲ್ ಆಗಿ ಪ್ಲೈನ್ ಬ್ಲೌಸ್ ಇದೆಲ್ಲ ಡಿಸೈನ್ ಎಲ್ಲ ಇಡೋದಿಲ್ಲಲ್ಲ, ಖಾಲಿ ರೌಂಡ್ ಮಾತ್ರ ಇಡೋದು. ಈಗ ಇಲ್ಲಿ ತುಂಬ ಜನರದ್ದು ಪ್ರಾಬ್ಲಮ್ ಇರ್ತದೆ, ಭುಜ ಜಾರ್ತದೆ, ಇದು ಇಲ್ಲಿ ಸರಿ ನಿಲ್ಲೋದಿಲ್ಲ, ಜಾರ್ತದೆ ಅಂತ. ಅದಕ್ಕೆ ಎಲ್ಲರೂ 2.5 ಎಲ್ಲ ಇಡ್ತಾರೆ ಇಲ್ಲಿ, ಗೊತ್ತಾಯ್ತಾ. 2.5 ತುಂಬ ಬ್ರಾಡ್ ಇಟ್ಟರೆ ಜಾರ್ತದೆ. ಇದಕ್ಕೆ ನಾವೇನು ಮಾಡಬೇಕಂತ ಹೇಳಿದರೆ 2 ಇಂಚು ಇಲ್ಲದ್ರೆ 1.75 ಎಲ್ಲ ಇಡಬೇಕು, ಗೊತ್ತಾಯ್ತಾ. ಅದು ಒಬ್ಬೊಬ್ಬರ ಬಾಡಿಗೆ ಡಿಪೆಂಡ್ ಆಗಿರ್ತದೆ. ಹಾಗೆ ಇಲ್ಲಿ ಒಂದು ಅಂದಾಜಿಗೆ ಇದು ಮಾಡಿಕೊಳ್ಬೇಕು. ಅಂದಾಜಿಗೆ ಈಗ ಎಷ್ಟು ಡಿ.ಪಿ ಬೇಕಷ್ಟು. ಈಗ ಡಿ.ಪಿ ಯಾರಿಗೆ ಎಷ್ಟು ಬೇಕು ಅಷ್ಟಕ್ಕೆ ನಾವು ಮಾರ್ಕ್ ಮಾಡಿ ಈ ಥರ ಕಟ್ ಮಾಡ್ಬೋದು. ಇದು ನಂದು ಟೇಬಲ್ ತುಂಬ ಕಮ್ಮಿ ಸಣ್ಣದು,
ಇದು ಕಂಪ್ಯೂಟರ್ ಟೇಬಲ್ ಆದ ಕಾರಣ ನನಗೇನೇ ಕಷ್ಟ ಆಗ್ತಿದೆ. ಇಲ್ಲಿ ನೋಡಿ, ಆಯಿತಾ, ಬ್ಲೌಸ್ ಇದು ಕಟ್ಟಿಂಗ್ ಆಯಿತು. ಇವತ್ತು ನಾನು ನನ್ನ ಮುಖ ತೋರಿಸ್ತಾ ಇಲ್ಲ, ಫುಲ್ಲು ಇದು ವಿಡಿಯೋ ಝೂಮ್ ಆಗಿ ತೋರಿಸ್ತಾ ಇದ್ದೇನೆ. ಹಾಗೆ ಇದು ಫ್ರಂಟ್ ಇದು ನೋಡಿ ಪೀಸ್ ಅಲ್ಲ. ಹಾಗೆ ಇಲ್ಲಿ ಈಗ ಇದು ಪಟ್ಟಿ ಬೇಕಲ್ಲ, ಪಟ್ಟಿಯನ್ನು ಕಟ್ ಮಾಡಬೇಕಲ್ಲ. ಇಲ್ಲಿ ನೋಡಿ, ಇಲ್ಲಿ 3/2 ಇಡಬೇಕು, ಅಲ್ಲಿ ಒಂದು ಮಾರ್ಕ್ ಹಾಕಬೇಕು. ಇಲ್ಲಿ ಮಿಡ್ಲಲ್ಲಿ ಎಂತ ಮಾಡಬೇಕು ಗೊತ್ತಾ, ಒಂದು 2 ಕಾಲು ಇಡಬೇಕು. ಇಲ್ಲಿ 2/2. ಇದನ್ನು ಶೇಪ್ ಕೊಡಬೇಕು ಹೀಗೆ, ಈ ಥರ. ಇಲ್ಲಿ ನೋಡಿ, ಯಾವ ಥರ ಕಟ್ಟಿಂಗ್ ಆಯಿತು ಅಂತ ಈ ಥರ ಶೇಪ್ ಬರ್ತದೆ. ಮತ್ತೆ ಇದನ್ನು ಈ ಥರ ಫೋಲ್ಡ್ ಮಾಡಿ ಇಲ್ಲಿ ಒಂದು ಸ್ಟಿಚ್ ಹಾಕ್ಬೋದು. ಇದು ಡಾಟ್ ಗೊತ್ತಿರ್ಬೋದಿಲ್ಲ ಇಲ್ಲಿ. ಇಲ್ಲಿಂದ ಮಿಡ್ಲ್ ಫೋಲ್ಡ್ ಮಾಡಿ ಈ ಥರ, ಮತ್ತು ಇಲ್ಲಿ ಒಂದು 1.5 ಇಂಚ್ ಬಿಟ್ಟು ಫ್ರಂಟಿಗೆ 4 ಡಾಟ್ ಇದೆ. ಇಲ್ಲಿ ಒಂದು 2 ಇಂಚ್ ಬಿಟ್ಟು, ಮತ್ತು ಇಲ್ಲೊಂದು. ಇದು ನೋಡಿ, ಇದೊಂದು ಹೀಗೆ ಹೀಗೆ ಆಯಿತಾ. ಬ್ಲೌಸ್ ಕಟ್ಟಿಂಗ್ ಇರುವಂಥದ್ದು ಇಷ್ಟು ಮಾತ್ರ, ಇನ್ನು ಕೈ ಕಟ್ಟಿಂಗ್. ಪ್ಲೈನ್ ಬ್ಲೌಸಲ್ಲಿ ಒಂದು ಸ್ವಲ್ಪ ಪೀಸನ್ನು ವೇಸ್ಟ್ ಆಗೋದಿಲ್ಲ, ಯಾಕಂದರೆ ಅಷ್ಟು ಪೀಸ್ ಬೇಕಾಗ್ತದೆ. ಕಟ್ ಪೀಸ್ ಅದು ಸ್ಟಿಚಿಂಗ್ ಮಾಡುವವರಿಗೆ ಮಾತ್ರ ಗೊತ್ತು. ಒಬ್ಬೊಬ್ಬರು ಕುರೆ ಕಟ್ಟಿ 80-70 ಸೆಂಟಿಮೀಟರ್ ಎಲ್ಲ ತಗೊಳ್ತಾರೆ. ಅವರಿಗೆ ಕೈಯೆಲ್ಲ ಉದ್ದ ಬೇಕು, ಎಲ್ಲ ಬೇಕು, ಆದರೆ ಪೀಸ್ ಜಾಸ್ತಿ ತಗೊಳ್ಳೋದಿಲ್ಲ. ಅದೇನು ಟೈಲರ್ನವರಿಗೆ ಎಷ್ಟು ಕಷ್ಟ ಉಂಟು ಅಂತೇಳಿ ಅವರಿಗೆ ಮಾತ್ರ ಗೊತ್ತಿರೋದು. ಅದನ್ನು ಹೀಗೆ ಶೇಪ್ ಕೊಟ್ಟರೆ ಆಯಿತು. ಮತ್ತೆಲ್ಲ ಕಟ್ಟಿಂಗ್, ಮತ್ತೆ ಇಲ್ಲೆಲ್ಲ ಸ್ಟಿಚ್ ಮಾಡಿದ ಮೇಲೆ ಮತ್ತೆ ಕಟ್ಟಿಂಗ್ ಇರುವಂಥದ್ದು. ನನ್ನದರಲ್ಲಿ ಹಾಗೆ ಸ್ವಲ್ಪ 1-1.5 ಇಂಚ್ ಇಷ್ಟು ತಗೊಂಡು ಶೇಪ್ ಮಾತ್ರ ಚೆಂದ ಕೊಡಬೇಕು. ಇಲ್ಲೊಂದು ಡಾಟ್, ನೋಡಿ ಇದು ಕೈ. ಏನು ಇಲ್ಲಿ ಒಂದು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿದ ಮೇಲೆ ಇಲ್ಲಿ ಈಗ ಶೇಪ್ ಕೊಡಲಿಕ್ಕೆ ಉಂಟು ಇಲ್ಲಿ. ಹಾಗೆ ಇದು ಇಷ್ಟೇ ಬ್ಲೌಸ್ ಕಟ್ಟಿಂಗಲ್ಲಿರುವಂಥದ್ದು. ಏನಾದರೂ ಇನ್ನೂ ನಿಮಗೆ ಡೌಟ್ಸ್ ಇದ್ದರೆ ಖಂಡಿತವಾಗ್ಲೂ ಕೇಳ್ಬೋದು. ಎಲ್ಲಿಯಾದರೂ ನನಗೆ ಸ್ಟಿಚಿಂಗ್ ಮಾಡುವಾಗ ವಿಡಿಯೋ ಮಾಡಲಿಕ್ಕೆ ಆದರೆ ಮಾಡ್ತೀನಿ. ಬ್ಲೌಸ್ ಕಟ್ಟಿಂಗ್ ನೋಡಿದ್ರಲ್ಲ ಯಾವ ಥರ ಕಟ್ಟಿಂಗ್ ಮಾಡೋದು ಅಂತ. ನನಗೆ ನಿಜವಾಗ್ಲೂ ವಿಡಿಯೋ ಮಾಡಲಿಕ್ಕೆ ಕಷ್ಟ ಆಯಿತು. ನಾನು ಸ್ಟಿಕ್ಕಲ್ಲಿ ಮೊಬೈಲ್ ಇಟ್ಟು ಮಾಡಿದ್ದು, ಅಂದರೆ ಝೂಮ್ ಮಾಡಿ ತೋರಿಸಬೇಕಿತ್ತು. ಯಾವತ್ತೂ ನಾನು ತುಂಬ ದೂರದಲ್ಲಿ ಮೊಬೈಲ್ ಇಟ್ಕೊಂಡು ನಿಮಗೆ ವಿಡಿಯೋ ಮಾಡ್ತಿದ್ದೆ, ಆವಾಗ ನಿಮಗೆ ಅರ್ಥ ಆಗ್ತಿರ್ಲಿಲ್ಲ. ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಝೂಮ್ ಮಾಡಿಟ್ಟು ನಾನು ಇದು ಕಟ್ಟಿಂಗ್ ಮಾಡ್ತಿದ್ದೆ. ಒಂದು ಕೋಡಿಯಲ್ಲಿ ನಾನು ಕ್ಯಾಮರಾದಲ್ಲಿ ಫುಲ್ ಕವರ್ ಹಾಕ್ತಿದ್ಯಾ ಅಂತ ಸಹ ನೋಡಬೇಕಿತ್ತು. ಮತ್ತು ನೋಡಿ, ಸಣ್ಣ ಕಂಪ್ಯೂಟರ್ ಟೇಬಲಲ್ಲಿ ನಾನು ಕಟ್ಟಿಂಗ್ ಮಾಡಿದ್ದು. ಇದು ತುಂಬ ಸಣ್ಣದು ಟೇಬಲು. ಹಾಗೆ ಸ್ವಲ್ಪ ಕಷ್ಟ ಆಯಿತು. ಆದರೂ ನೀವು ತುಂಬ ದಿನದಿಂದ ಕೇಳ್ತಾ ಇದ್ವಿ ವಿಡಿಯೋಸ್ ಹಾಕಿ, ಬ್ಲೌಸ್ ಕಟ್ಟಿಂಗ್ ಯಾವ ಥರ ಮಾಡೋದು ಅಂತ ಹಾಕಿ ಅಂತ. ತುಂಬ ಜನ ಕಲಿಯುವವರು ಸಹ ಇರ್ತಾರೆ, ಹಾಗೆ ಅವರಿಗೆಲ್ಲ ಹೆಲ್ಪ್ ಆಗಲಿ ಅಂತ ಹಾಗೆ ಮಾಡಿದೆ. ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನನಗೆ ಬಗ್ಗೆ ಸೊಂಟ ನೋವೇ ಬಂತು ಮೇಲೆ, ಹಾಗೆ ತೊಂದರೆ ಇಲ್ಲ. ನಿಮಗೋಸ್ಕರ ನಾನು ವಿಡಿಯೋಸ್ ಮಾಡಿದ್ದು. ಮತ್ತು ನೋಡುವ, ಬ್ಲೌಸು ಸ್ಟಿಚಿಂಗ್ ಮಾಡುವಾಗ ಏನಾದರೂ ನನಗೆ ಟೈಮ್ ಇದ್ದರೆ ಖಂಡಿತವಾಗ್ಲೂ ಸ್ಟಿಚಿಂಗ್ ಮಾಡುವಾಗ ವೀಡಿಯೋಸ್ ಮಾಡಿ
ಹಾಕ್ತೀನಿ, ನೋಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಕೂಡ ಮಾಡಿ ಯಾವ ಥರ ಆಗಿದೆ ಅಂತ. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ. ನಾನು ಮೊನ್ನೆಯಿಂದ ನೋಡ್ದೆ ಆಯಿತಾ, 13,690 ಏನೋ ಮೊನ್ನೆನೇ ಆಗಿದೆ. ಇನ್ನು 10 ಫಾಲೋವರ್ಸ್ ಬಾಕಿ ಇರೋದು. ದಿನಕ್ಕೆ 1-2 ಫಾಲೋವರ್ಸ್ ಆಗ್ತಿದೆ ಅಷ್ಟೇ. ತುಂಬ ಬೇಸರ ಆಗ್ತಿದೆ ಮಾರೆ, ವೀಡಿಯೋಸ್ ಹಾಕಿದ್ರು ಸಹ ಫಾಲೋವರ್ಸ್ ಆಗ್ತಿಲ್ಲಲ್ಲ ಅಂತ. ಹಾಗೆ ಪ್ಲೀಸ್ ಫಾಲೋ ಮಾಡಿ, ಹಾಗೆ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ನಾನು ಕಟ್ಟಿಂಗ್ ಮಾಡಿದ್ರಲ್ಲಿ ತಪ್ಪು ಮಿಸ್ಟೇಕ್ ಏನಾದರೂ ಆಗಿದ್ದರೆ ಕ್ಷಮಿಸಿ. ಟೈಲರಿಂಗ್ ಗೊತ್ತಿರುವವರನ್ನ ಕೇಳ್ತಾ ಇರೋದು ನಾನು. ಯಾಕಂದರೆ ನಾನು ತುಂಬ ಜನರಿಗೆ ಸ್ಟಿಚಿಂಗ್ ಮಾಡಿಕೊಟ್ಟಿದ್ದೇನೆ, ಏನೂ ಪ್ರಾಬ್ಲಮ್ ಇರೋದಿಲ್ಲ ನನ್ನ ಕಟ್ಟಿಂಗಲ್ಲಿ. ಯಾಕಂದರೆ ಸ್ವತಃ ನಾನೇ ಕಲ್ತಿದ್ದು, ನನಗೆ ಯಾರು ಕಲಿಸಿಲ್ಲ ಕಟ್ಟಿಂಗ್ ಎಲ್ಲ. ಸ್ಟಿಚಿಂಗ್ ಮಾಡಲಿಕ್ಕೆ ಮಾತ್ರ ಎಲ್ಲರೂ ಬೇಕಾದರೆ ಕಲಿಸ್ತಾರೆ, ಆದರೆ ಕಟ್ಟಿಂಗ್ ಯಾರು ಸಹ ಕಲಿಸೋದಿಲ್ಲ. ಸ್ವಂತ ಮೈಂಡ್ ಇರಬೇಕು ನಮಗೆ, ಹಾಗಾದರೆ ಮಾತ್ರ ನಮಗೆ ಕಟ್ಟಿಂಗ್ ಕಲೀಲಿಕ್ಕೆ ಆಗೋದು. ಮಾತಾಡುವಾಗ ತಪ್ಪುದು ಮಾರೆ ತುಂಬ ಸರಿ ಕರ್ಮ. ಅದನ್ನು ಕಟ್ ಮಾಡಿ ಅದೇ ಸಾಕಾಗ್ತದೆ ನನಗೆ ಎಡಿಟಿಂಗ್ ಮಾಡುವಾಗ ಅಂತ. ಅದು ಎಂಥದ್ದು ದೃಷ್ಟಿಯಾಗಿದೆ ಎಂತಂತಲೇ ಗೊತ್ತಿಲ್ಲ ಹಾಗೆ. ಮತ್ತು ನಾನು ಅಪ್ಲೋಡ್ ಮಾಡಿದ ಮೇಲೆ ನನ್ನ ವಿಡಿಯೋ ನೋಡೋದಿಲ್ಲ, ನಂಗೆ ನಾಚಿಕೆ ಆಗೋದು. ಮತ್ತು ನನ್ನೆದುರು ನನ್ನ ವಿಡಿಯೋನ ಯಾರು ಸಹ ನೋಡಬಾರ್ದು. ಮನೆಯಲ್ಲಿ ಮಾವ ಅತ್ತೆ ಒಮ್ಮೊಮ್ಮೆ ನೋಡ್ತಾ ಇರ್ತಾರೆ, ನನಗೆ ನಾಚಿಕೆ ಆಗೋದು ಬೇರೆ. ನಾನು ಏನಾದರೂ ತಪ್ಪು ಮಾತಾಡ್ತೇನಲ್ಲ ಒಮ್ಮೊಮ್ಮೆ, ಇದು ತಪ್ಪದೆಲ್ಲ ಮಾತಾಡುವಾಗ ಹಾಗೆಲ್ಲ ಒಂಥರ ನಾಚಿಕೆ ಆಗೋದು ಆಯಿತಾ ಹಾಗೆ. ಓಕೆ, ಥ್ಯಾಂಕ್ ಯು ಸೊ ಮಚ್. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಶೇರ್ ಮಾಡೋದು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.